ಮಾರ್ಕೆಟ್ ನಿನ್ನೆ ಪ್ರಸ್ತಾವನೆ ಮಾಡಿದ್ದೀರಾ. ಅದರಂತೆ ಈ ಬೀಜ ಆಕ್ಟು ಮತ್ತು ಈ ನರ್ಸರಿ ಆಕ್ಟು ಇಲ್ಲಣ್ಣ, ಆಂಧ್ರದಲ್ಲಿದೆ ಮತ್ತು ತಮಿಳ್ನಾಡು ಅಲ್ಲೆಲ್ಲ ಇದೆ. ಇಲ್ಲೇನನ್ನ ಸಮಸ್ಯೆ ಆದರೆ ರೈತರಿಗೆ ಪರಿಹಾರ ಸಿಗಲ್ಲ, ಬಿಲ್ಲು ಸಿಗಲ್ಲ. ಇದನ್ನು ಇವಾಗ ತೋಟಗಾರಿಕೆ ಮತ್ತು ಕೃಷಿ ಇಲಾಖೆಯವ್ರು ಬರ್ತಾರೆ, ಅದನ್ನು ಸ್ವಲ್ಪ ರೈಸ್ ಮಾಡಿ ನಮ್ಗೆ ಸರ್ಕಾರ ಇಂಪ್ಲಿಮೆಂಟ್ ಮಾಡಿಲ್ಲ. ಅದ್ರ ಜೊತೆಗೆ ಟೊಮಾಟೊ ಮಾರ್ಕೆಟ್ದು ಕಂದಾಯ ಮಂತ್ರಿ ಅವರ ಹತ್ರ ಮಾತಾಡಿ ಪರಮೇಶ್ವರ್ ಸಾಹೇಬ್ರ ಹತ್ರ ಅದನ್ನು ನಮ್ಗೊಂದು ಅನುಕೂಲ ಮಾಡಿಕೊಡ್ಬೇಕು. ಯಾಕಂದರೆ ಸುಮಾರು ನೀವು ಉಸ್ತುವಾರಿ ಸಚಿವರಾಗಿ ಬಂದಂಕ ಅದು ನಮಗೆ ಕಡ್ತಾನೆ ಇದೆ. ಥ್ಯಾಂಕ್ ಯು. ಭೂಮಿ ತಾಯಿಯ ಮೇಲೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆವರು ಸುರಿಸಿ ಬೆಳೆಯುತ್ತಿರುವ ರೈತರ ಮರಣ ಶಾಸನ ಬರೆಯುತ್ತಿರುವಂತಹ ಕಳಪೆ ಬಿತ್ತನೆ ಬೀಜ ಮತ್ತು ಅನಧಿಕೃತ ನರ್ಸರಿಗಳಿಗೆ ಕಡ್ಡಾಯವಾಗಿ ಕಾನೂನು ಒಂದು ಜಾರಿ ಮಾಡಬೇಕು, ಬೀಜ ಆಕ್ಟನ್ನು ಜಾರಿ ಮಾಡಬೇಕು ಮತ್ತು ಟೊಮಾಟೊ ಮಾರುಕಟ್ಟೆ ಜಾಗದ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಬೇಕೆಂತೇಳಿ ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕೆಲಸ ನಿರ್ವಹಿಸಲು ಬಂದಿರುವಂತಹ ರಾಮಲಿಂಗಾರೆಡ್ಡಿ ಅವರಿಗೆ ರೈತ ಸಂಘದಿಂದ ನಷ್ಟ ಹೂಕೋಸು ಸಮೇತ ಅವರಿಗೆ ಮನವಿ ನೀಡಿ ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ಪಕ್ಕದ ಆಂಧ್ರ ಮತ್ತು ತಮಿಳುನಾಡು ಎಲ್ಲ ರಾಜ್ಯಗಳಲ್ಲಿ ಬೀಜ ಆಕ್ಟು ಜಾರಿಗೆ ಬಂದೈತೆ, ಆದರೆ ಕರ್ನಾಟಕದಲ್ಲೂ ಆಗ್ತಿದೆ, ಅದನ್ನು ಇಂಪ್ಲಿಮೆಂಟ್ ಮಾಡಿ ಅದನ್ನು ಜಾರಿಗೆ ತಂದಿಲ್ಲ. ಯಾಕೆ ಜಾರಿಗೆ ತರ್ತಾ ಇಲ್ಲ ಅಂತೇಳಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರವನ್ನು ನಾವು ಪ್ರಶ್ನೆ ಮಾಡ್ತಾಯಿದ್ದೀವಿ. ಇಲ್ಲ ಬಹುರಾಷ್ಟ್ರೀಯ ನಕಲಿ ಕಂಪನಿಗಳ ಜೊತೆ ಈ ಒಂದು ಸರ್ಕಾರಗಳು ಏನಾದರೂ ಶಾಮೀಲಾಗಿದೆಯಾ? ಯಾಕಂದರೆ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ತರಕಾರಿಯನ್ನು ಬೆಳೀತಾ ಇದ್ವಿ. ಆ ತರಕಾರಿ ಬೆಳೀತಾರೆ ಅಂದರೆ ಟೊಮಾಟೊ ತೊಗೊಳ್ಳಿ, ಕ್ಯಾಪ್ಸಿಕಮ್ ತೊಗೊಳ್ಳಿ, ಹೂಕೋಸು ಯಾವುದೇ ತೊಗೊಳ್ಳಿ, ಸಂಪೂರ್ಣವಾಗಿ ಕಳಪೆ. ಅನಧಿಕೃತ ನರ್ಸರಿಗಳಿಗೆ ಯಾವುದೂ ಸಹ ಯಾವುದೇ ತೊಗೊಳ್ಳಿ ನರ್ಸರಿಗಳಿಗೆ ಪರವಾನಗಿ ಇರೋದಿಲ್ಲ. ಆ ಪರವಾನಗಿ ಇಲ್ಲದ ನರ್ಸರಿಗಳಲ್ಲಿ ನಮಗೆ ಬಿಲ್ಲು ಕೊಡಲ್ಲ. ನಾವು ಬೆಳೆ ನಷ್ಟವಾದಾಗ ತೋಟಗಾರಿಕೆ ಕೊಟ್ಟರೆ ಬಿಲ್ ಕೊಡು ಅಂತಾರೆ, ಬಿಲ್ಲು ನರ್ಸರಿಗಳಿಗೆ ಕೊಡಲ್ಲ. ತೋಟಗಾರಿಕೆ ಅಧಿಕಾರಿಗಳು KVKಗೆ ಬರೀತಾರೆ, KVK ಅವರು ಹೋಗ್ತಾರೆ, ಪರಿಶೀಲನೆ ಮಾಡ್ತಾರೆ, ಮಣ್ಣು ಸಮಸ್ಯೆ ಇದೆ, ಗೊಬ್ಬರ ಹಾಕಿಲ್ಲ ಅಂತ ಹೇಳ್ಬಿಟ್ಟು ರೈತರ ಮೇಲೆ ಆರೋಪ ಮಾಡಿ ಹೋಗ್ತಾ ಇರೋದ್ರಿಂದ ಇವತ್ತು ಸುಮಾರು ಸಾವಿರಾರು ಕೋಟಿ ರೈತರಿಗೆ ನಷ್ಟ ಆಗ್ತಾಯಿದೆ. ಈ ಒಂದು ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ಮಾನ್ಯ ಉಸ್ತುವಾರಿ ಸಚಿವರು ರಾಮಲಿಂಗಾರೆಡ್ಡಿ ಸಾಹೇಬರು ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಮಾಡಿ ಈ ಒಂದು ಬೀಜ ಆಕ್ಟನ್ನು ಜಾರಿಗೆ ತರುವ ಮುಖಾಂತರ ನಕಲಿ ಬಯೋ ಔಷಧಿ ಮತ್ತು ಕಂಪನಿಗಳಿಗೆ ಚುರುಕು ಮುಟ್ಟಿಸಬೇಕು. ನಷ್ಟವಾದಾಗ ರೈತರಿಗೆ ಪರಿಹಾರ ಕೊಡಲು ಒಂದು ವಿಶೇಷವಾದ ತಂಡವನ್ನು ರಚನೆ ಮಾಡಬೇಕು. ಕೋಲಾರ ಜಿಲ್ಲೆಯಲ್ಲಿ ಒಂದು ಪ್ರಯೋಗಾಲಯವನ್ನು ಸ್ಥಾಪನೆ ಮಾಡಬೇಕೆಂದು ವಿವಿಧ ಬೇಡಿಕೆಗಳ ಜೊತೆಗೆ ಲಕ್ಷಾಂತರ ರೈತ ಕುಟುಂಬಗಳ ಜೀವನಾಡಿದ ಏಷ್ಯಾದಲ್ಲಿ 2ನೇ ದೊಡ್ಡ ಮಾರುಕಟ್ಟೆಯಾಗಿರುವ ಕೃಷಿ ಉತ್ಪನ್ನ ಮಾರುಕಟ್ಟೆ ಜಾಗದ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ಸರ್ಕಾರದ ಮಟ್ಟದಲ್ಲಿರುವ ಕಡತಕ್ಕೆ ಮುಕ್ತಿ ನೀಡಲು ಕಂದಾಯ ಸಚಿವರ ಜೊತೆ ಚರ್ಚೆ ಮಾಡಿ ಈ ಒಂದು ಸಮಸ್ಯೆಗಳಿಗೆ ಬಗೆಹರಿಸಬೇಕೆಂದು ಮನವಿ ಕೊಟ್ಟಾಗ ಮನವಿಗೆ ಸ್ಪಂದಿಸಿದಂಥ ಉಸ್ತುವಾರಿ ಸಚಿವರಾದ ರಾಮಲಿಂಗಾರೆಡ್ಡಿ ಸಾಹೇಬರು ಇಲ್ಲ, ರೈತರ ಸಮಸ್ಯೆಗಳಿಗೆ ನಾವು ಗಂಭೀರವಾಗಿ ಪರಿಗಣಿಸ್ತೀವಿ, ಈ ಬೀಜ ಆಕ್ಟು ಮತ್ತು ಇದು ಮಾರುಕಟ್ಟೆ ಜಾಗ ಸಮಸ್ಯೆಯನ್ನು ಬಗೆಹರಿಸಿ ಅಂತೇಳಿ ಭರವಸೆ ನೀಡಿದ್ದಾರೆ. ನಾವು ಅವರಿಗೆ ಧನ್ಯವಾದ ಹೇಳ್ತೇವೆ.